ನೋಡಿ, ರಾಜ್ಯದಲ್ಲಿ ಈ ಕುರ್ಚಿ ಕಿತ್ತಾಟ ಯಾರಾಗ್ತಾರೆ ಸಿಎಂ ಇದಂತೂ $1,000,000 ಪ್ರಶ್ನೆ ಆಗ್ತಾ ಇದೆ. ಎರಡೂ ಬಣದವರಿಗೆ ಯಾರಾಗ್ತಾರೆ ಸಿಎಂ ಅನ್ನುವಂತಹ ಕುತೂಹಲ ಇದೆ. ಅವರವರದ್ದೇ ಆದಂತಹ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾ ಇದ್ದಾರೆ, ಸ್ಟ್ರಾಟಜಿಗಳನ್ನ ಬಳಸ್ತಾ ಇದ್ದಾರೆ. ಸಿಎಂ ಡಿಸಿಎಂ ಫೈಟ್ ನಡುವೆ ಯಾರು ಗೆಲ್ತಾರೆ? ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಜೋರಾಗ್ತಾ ಇದೆ, ಪವರ್ ಫೈಟ್ ವಿಪರೀತ ಆಗ್ತಾ ಇದೆ. ನಮ್ಮಪ್ಪನೇ ಸಿಎಂ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಆ ಹೇಳಿಕೆ ಬಳಿಕ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಆಪ್ತರನ್ನ ಒಂದ್ ಕಡೆಗೆ ಸೇರಿಸಿ ಟ್ರಬಲ್ ಶೂಟರ್ ಸೀಕ್ರೆಟ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ ನಿನ್ನೆ. ನಾಳೆಯೇ ಡೆಲ್ಲಿಗೆ ಹೋಗೋಕೆ ಡಿಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ, ಸೆಷನ್ ಇದ್ರೂ ಪರವಾಗಿಲ್ಲ ಅಂತ. ನಾಳೆನೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಈಗ ಹೇಗಿದ್ರು ಸ್ಯಾಟರ್ಡೆ ಸಂಡೇ ಅಲ್ವಾ, ಡೆಲ್ಲಿಯಲ್ಲಿ ನಾಳೆಯೇ ಹೈ ವೋಲ್ಟೇಜ್ ಟಾಕ್ ಆಗುತ್ತಾ? ಹಾಗಾದ್ರೆ ನಾಳೆಯ ವರಿಷ್ಠರನ್ನ ಭೇಟಿ ಆಗ್ತಾರ ಡಿಕೆ ಶಿವಕುಮಾರ್? ಇನ್ನೂ ಕೂಡ ತಾಳ್ಮೆ ಅಂತ ಕುತ್ಕೋಬಿಟ್ರೆ ಮುಂದೊಂದು ದಿನ ಸಿಗಬೇಕಾಗಿದ್ದು ಸಿಗಲ್ಲ ಅನ್ನೋ ಭಾವನೆಗೆ ಬಂದಂಗೆ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರು. ಅವರ ತಾಳ್ಮೆಗೆ, ಮೆಚುರಿಟಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಲ್ಲೂ ಕೂಡ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡಂಗೆ ವರ್ತಿಸ್ಲಿಲ್ಲ. ಬೇರೆಯವರ ರೀತಿಯಲ್ಲಿ ತಮ್ಮ ಆಪ್ತರನ್ನ ಮುಂದೆ ಬಿಟ್ಕೊಂಡು ಹಾದಿರಂಪ ಬೀದಿರಂಪ ಇವರೇ ಮುಂದಕ್ಕೆ ಸಿಎಂ ಹಂಗೆ ಅಂತ ಅಂದ್ರೆ ಆ ಕಾರ್ಡ್ಗಳನ್ನ ಪ್ಲೇ ಮಾಡಿಸ್ಲಿಲ್ಲ. ಡಿಕೆ ಶಿವಕುಮಾರ್ ಹೆಸರನ್ನ ಎತ್ತುತ್ತಾ ಇದ್ದವರಿಗೆ ಬಾಯಿ ಮುಚ್ಚಿಸುವ ಕೆಲಸವನ್ನ, ತಮ್ಮ ಬೆಂಬಲಿಗರಿಗೆ ಬಾಯಿ ಮುಚ್ಚಿಸುವ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ಇದರ ನಡುವೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನಿಜಕ್ಕೂ ಡಿಕೆ ಶಿವಕುಮಾರ್ ಅವರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸುಮಾರು 45ಕ್ಕೂ ಹೆಚ್ಚು ನಾಯಕರು ನಿನ್ನೆ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಕಾಂಗ್ರೆಸ್ ಕುರ್ಚಿ ಕೋಲಾಹಲ ಜೋರಾಗ್ತಾ ಇದ್ದು, ಪವರ್ ಫೈಟ್ ನಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದೇ ಕುತೂಹಲ. ಇಬ್ಬರೂ ಕೂಡ ದಿಗ್ಗಜರು. ನಮ್ಮಪ್ಪನೇ ಸಿಎಂ ಅಂತ ಯತೀಂದ್ರ ಹೋದಲ್ಲಿ ಬಂದಲ್ಲಿ ಅವಕಾಶ ಸಿಕ್ಕಾಗ್ಲೆಲ್ಲ ಹೇಳ್ತಾ ಇದ್ದಾರೆ. ಆಪ್ತರನ್ನ ಒಂದ್ ಕಡೆಗೆ ಸೇರಿಸಿ ಟ್ರಬಲ್ ಶೂಟರ್ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ಇದರ ಉದ್ದೇಶ ಏನಿರ್ಬೋದು? ನಾಳೆಯೇ ಡೆಲ್ಲಿಗೆ ಹೋಗೋಕೆ ಡಿಕೆ ಶಿವಕುಮಾರ್ ಕೂಡ ರೆಡಿ ಆಗಿದ್ದಾರೆ. ಇವ್ರು ರೆಡಿ ಆಗಿರ್ಬೋದು, ಬಟ್ ನಾಳೆ ಅಲ್ಲಿ ಅವಕಾಶ ಸಿಗತ್ತಾ ಮಾತನಾಡಲಿಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಕೂಡ ಸೆಷನಲ್ಲಿ ಬ್ಯುಸಿ ಆಗಿರ್ತಾರೆ. ಅವ್ರಿಗೂ ಒಂದು ರೆಸ್ಟ್ ಟೈಮ್ ಅದು ಸ್ಯಾಟರ್ಡೆ ಸಂಡೇ. ಸೊ ಸಿಗ್ತಾರಾ ಹೆಂಗೆ ಏನು ಅಂತ ಗೊತ್ತಿಲ್ಲ. ಸಿಕ್ಕಿದ್ರೂ ಕೂಡ ಬಹಳ ನಾಜೂಕಿಂದ ಇದರಿಂದ ಹೊರಗೆ ಬರಲೇಬೇಕು. ಮತ್ತಷ್ಟು ಸಮಯವನ್ನು ಹೈಕಮಾಂಡ್ ತಗೊಳ್ಳೇಬೇಕು. ಈಗ ನಿನ್ನೆ ಏನು 62 ಜನ ಏನೋ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂದ್ರಲ್ಲ, ಎಲ್ಲರೂ MLA ಅಥವಾ MLCಗಳು ಯಾರಿದ್ದಾರೆ, ಮುಖಂಡರುಗಳು ಅಂತಿದ್ದಾರಾ? ಆಮೇಲೆ 62 ಜನವೇ ಅಲ್ಟಿಮೇಟ್ ಅಲ್ಲ, ಅರ್ಧದಷ್ಟು ಜನ ಇಲ್ಲ. ಸೊ ಈ ಜನರ ನಂಬರ್ಸ್ನ ಜಾಸ್ತಿ ಮಾಡಬೇಕು, ಬೆಂಬಲಿಗರ ನಂಬರ್ಸ್ನ ಜಾಸ್ತಿ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು. ಅದೊಂದು ಟಾಸ್ಕ್ ಇದೆ. ಇದರ ನಡುವೆ ನೋಡಿ, ಹೈಕಮಾಂಡ್ ನೀವಿಬ್ಬರು ಒಂದು ಬ್ರೇಕ್ಫಾಸ್ಟ್ ಅಂತ ಸೇರಬೇಕು. ಮೀಟಿಂಗ್ ಆದ ನಂತರ ದಯವಿಟ್ಟು ಸದ್ಯ ಹರಿದೋಗಿರುವ ಚಾದರವನ್ನ ಒಬ್ರ ಕೈಗೆ ಸೂಜಿ, ಇನ್ನೊಬ್ರ ಕೈಲಿ ದಾರ ಕೊಡ್ತೀವಿ, ಇಬ್ರು ಕುತ್ಕೊಂಡು ಹೊಲ್ಕೋಬೇಕು, ಪ್ಯಾಚ್ ಮಾಡ್ಕೋಬೇಕು, ಪ್ಯಾಚ್ ಅಪ್ ಆಗಲೇಬೇಕು ಸದ್ಯಕ್ಕೆ ಅಂತ ಹೇಳಿದ್ರು. ಇಬ್ರು ಒಪ್ಕೊಂಡ್ರು ಅದಕ್ಕೆ. ಅದಾಕಿ ಹೊರಗೆ ಬರ್ತಾ ಇದ್ದಂತೆ ಸಿದ್ದರಾಮಯ್ಯ ಅವ್ರ ಬಾಯಲ್ಲಿ ಬಂದಿದ್ದು ಒಂದೇ ಮಾತು, ಇಲ್ಲಿ ತನಕ ಕೇಳೇ ಇರಲಿಲ್ಲ ನಾವು. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ನಾವಿಬ್ರು ಕೇಳ್ತೀವಿ ಅಂತ. ಹೈಕಮಾಂಡ್ ಹೇಳ್ದಂಗೆ ನಾವಿಬ್ರು ಕೇಳ್ತೀವಿ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಸಿದ್ದರಾಮಯ್ಯ ಅವರ ಮಗ ಸುಮ್ಮನಿರ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಮಗ ತುಂಬಿದ ಸಭೆಯಲ್ಲಿ ಹೇಳ್ತಾರೆ, ಸೆಷನ್ ಸಂದರ್ಭದಲ್ಲಿ ಹೇಳ್ತಾರೆ. ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ, ನಮ್ಮಪ್ಪನೇ ಮುಂದುವರಿತಾರೆ ಅಂತ. ಹೌದಾ? ಹೌದು ಅನ್ನೋದಾದ್ರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸಭೆ ಯಾಕೆ ಸೇರಿಸಬೇಕಿತ್ತು? ಹೌದು ಅನ್ನೋದಾದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ಮಾಡಬೇಕಿತ್ತು? ಹೌದು ಅನ್ನೋದಾದ್ರೆ ನಾಟಿ ಕೋಳಿ ಊಟದ ನೆಪದಲ್ಲಿ ನಾವಿಬ್ರು ಒಟ್ಟಾಗಿದ್ವಿ ಬ್ರದರ್ಸ್ ಅನ್ನೋ ಸ್ಟೇಟ್ಮೆಂಟ್ ಹೊಸದಾಗಿ ಯಾಕೆ ಶುರು ಆಗಬೇಕಾಗಿತ್ತು? ಮೋ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಬಹುಶಃ ಎಷ್ಟೇ ತಾಳ್ಮೆಯಿಂದ ವರ್ತಿಸೋಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಟ್ಟರು, ನಿನ್ನೆಯ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗೆ ಕಾಣಿಸ್ತಾ ಇದೆ. ನೀವೇನ್ ಹೇಳ್ತೀರಿ? ಅಂಡ್ ನಿನ್ನೆಯ ಮೀಟಿಂಗ್ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ದುರ್ಗೇಶ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಈಗ ಡಿ ಕೆ ಶಿವಕುಮಾರ್ ಬಣ, ಸಿಎಂ ಬಣ, ಹಿಂಗೆ ಬಣಗಳು ಮುಂಚಿನಿಂದಲೂ ಇತ್ತು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ದುರ್ಗೇಶ್, ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರನ್ನ ನಿನ್ನೆ ಬಹಳಷ್ಟು ಡಿಸ್ಟರ್ಬ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಡೆಲ್ಲಿ ಪ್ರವಾಸನ ನಾಳೆ ಸಿಗ್ತಾ ಇದ್ದಾರೆ ಯಾರಾದ್ರೂ ಡೆಲ್ಲಿಯಲ್ಲಿ ನಾಳೆ? ಎಸ್ ವಿದ್ಯಾ, ಏನು ಸಿಎಂ ಮತ್ತು ಡಿಸಿಎಂ ಓಡ್ಚೇರಿ ಅಭಿಯಾನದಲ್ಲಿ ಭಾಗಿಯಾಗೋದಕ್ಕೆ ದೆಹಲಿಗೆ ತೆರಳುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತೆರಳುವ ಮುಂಚೆ ಡಿ ಕೆ ಶಿವಕುಮಾರ್ ಅವರು ತೆರಳುತ್ತಿರುವುದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯ ಪದೇ ಹೇಳಿಕೆಗಳನ್ನ ಕೊಡ್ತಿರುವಂತದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದಿಷ್ಟು ಆತಂಕವನ್ನ ತಂದೊಡ್ಡಿದೆ. 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಮಾತನ್ನ
ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರೆ ಇತ್ತ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ಇರುವುದು ಯಾವುದೇ ರೀತಿಯಾದ ತೀರ್ಮಾನವನ್ನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ತಮ್ಮ ಒಂದು ಕನಸನ್ನ ಇನ್ನೂ ಮಾಡ್ಕೊಳ್ಳೋದಂತ ಅರ್ಥಾಸವನ್ನ ಡಿ ಕೆ ಶಿವಕುಮಾರ್ ಅವರು ಪಡ್ತಾ ಇರೋ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ರೀತಿಯ ಹೇಳಿಕೆ ಕೊಡ್ತಿರೋದ್ರಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ವಲ್ಪ ಟೆನ್ಷನ್ ಹೆಚ್ಚಾಗಿದೆ. ಹೀಗಾಗಿ ಇನ್ನೇ ಕ್ರಮವನ್ನು ಬಲ ಪ್ರದರ್ಶನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಜೊತೆಗೆ ದೆಹಲಿ ಪ್ರವಾಸವನ್ನು ಕೂಡ ಸಿಎಂಗೆ ಮುಂಚೆಯೇ ಕೈಗೊಳ್ತಾ ಇರುವಂತದ್ದು. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಹೇಳಿಕೆಗಳನ್ನ ಪದೇ ಪದೇ ನೀಡುತ್ತಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ನೀಡಿ ಮಾಡಿ ಒಂದು ದೂರು ಕೊಡೋ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾರು ಕೂಡ ಮಾತಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ರು. ನಾವಿಬ್ರು ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ ಅಂತ ಸಂದೇಶವನ್ನು ಕೊಟ್ಟಿದ್ರು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿಯ ಹೇಳಿಕೆ ಕೊಡೋದ್ರಿಂದ ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಶಾಸಕರು ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ. ಹೀಗಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಲೇಬೇಕು ಅಂತ ಶನಿವಾರವೇ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಳ್ತಿದ್ರೆ 14ರಂದು ಈ ಭಾನುವಾರ ಈ ಒಂದು ವೋಟ್ ಚೋರಿ ಅಭಿಯಾನದಲ್ಲಿ ಸಿಎಂ ಜೊತೆಗೆ ಡಿಸಿಎಂ ಭಾಗಿಯಾಗ್ತಾರೆ. ಅದಕ್ಕೂ ಮುನ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ದೂರನ್ನ ಕೊಡ್ತಾರೆ ಅನ್ನೋತ ಕುತೂಹಲ ಹೆಚ್ಚಾಗಿರುವುದು. ಯಾಕಂದ್ರೆ ಪದೇ ಪದೇ ಹೇಳಿಕೆಗಳನ್ನ ಕೊಡೋದು ಒಂದ್ ಕಡೆ ಆದ್ರೆ ಯಾರು ಕೂಡ ಹೇಳಿಕೆಗಳನ್ನ ಕೊಡಬಾರದು ಅಂತ ಖಡಕ್ ಸೂಚನೆಯನ್ನ ಹೈಕಮಾಂಡ್ ನಾಯಕರು ಈಗಾಗಲೇ ನೀಡಿದ್ದಾರೆ. ಇದರ ನಡುವೆಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗಳನ್ನ ಕೊಡ್ತಿರುವಂತದ್ದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಿದೆ. ಹೀಗಾಗಿ ಇವರಿಗೆ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಡ್ತಾರ ಅನ್ನುವಂಥದ್ದು ಕುತೂಹಲ ಮೂಡ್ತಿರುವಂತದ್ದು. ವಿಜಯ. ಓಕೆ, ಧನ್ಯವಾದ ದುರ್ಗೇಶ್ ಡೀಟೇಲ್ಸ್ಗೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬಣ ಅಲರ್ಟ್ ಆಗಿದ್ರೆ, ಸಿದ್ದರಾಮಯ್ಯ ಬಣ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ.